ವೆಲ್ಕಮ್ ಬ್ಯಾಕ್ ಟು ಅನಿತಾ ಆನಂದ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದು ಸೋಮವಾರದ ವ್ಲಾಗ್ ಆಗುತ್ತೆ. ಸೋಮವಾರ ರಕ್ಷಾ ಬಂಧನ ಇರೋದ್ರಿಂದ ರಾಖಿ ತೊಗೊಂಡು ಬಂದು ನನ್ನ ಮಕ್ಳಿಗೂ ಕೂಡ ರಾಖಿ ಹಬ್ಬನ ಆಚರಣೆ ಮಾಡ್ತಾಯಿದ್ದೀನಿ. ಇದು ಬಂದು ನನ್ನ ಮಕ್ಳದ್ದು ಮೊದಲನೇ ರಾಖಿ ಹಬ್ಬ ಆಗಿರುತ್ತೆ. ತುಂಬ ಚೆನ್ನಾಗಿತ್ತು. ರಾಖಿ ಸೀದೋದು ಸರಿ ಇಳ್ಕೊ. ಅವ್ಳ ಕೈ ಇಟ್ಕೊ. ಅವಳು ಬೆಂಕಿ ಪಟ್ಟದ ಮೇಲೆ ಗ್ಯಾಸ್ ಕೊಡಿ. ಅಲ್ಲಿ ನೋಡಮ್ಮ, ಅಲ್ಲಿ ನೋಡಿ. ಅಲ್ಲ ಅಣ್ಣಗೆ ಬೆಳಗು ಅಲ್ಲ. ಚೆನ್ನಾಗಿರು 100 ವರ್ಷ ಕರೆದು ಕಲ್ಸಂಗೆ ಚೆನ್ನಾಗಿರು. ಬೆಂಕಿ ಕೈ ಇಕ್ಬಿಡೋಳು. ಸರಿ, ಸ್ವೀಟ್ ಮೇಡಮಲ್ಲಿ ಸ್ವೀಟ್ ಅವಲ್ಲ, ಫ್ರಿಜ್ ಮೇಲೆ ಸ್ವೀಟ್ ಅವಲ್ಲ ತಗೊಂಡು. ಇದೇ ಖುಷಿ ಕಯ್ಯ. ವೈಟು 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 ಹಿಂದೆ ಕೇಳಿ ಬಟ್ಟೆ ಅವಳು ಕೈ ಏನ್ ಕೊಡ್ತಿ ತಂಗಿಗೆ? ತಂಗಿಗೆ ಏನ್ ಕೊಡ್ತಿ? ಸ್ವೀಟ್ ಕೊಡ್ತೀಯಾ? ಸ್ವೀಟ್ ಕೊಡ್ತಿಲ್ಲ ಅಂತೆ. ತಿಂಡಿ ತಗೊಂಡ್ರೆ ಹೆಂಗೆ? ಇಲ್ಲಿ ಅಮ್ಮ ಇಲ್ಲಿ ನೋಡಿ, ಇಲ್ಲಿ ಅಮ್ಮ 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 ಖುಷಿ ಇಲ್ಲಿ ನೋಡ. ಅಮ್ಮ ಅಮ್ಮ ಸಾಕು ತೆಗ್ಗಿ. ನಿಲ್ಸ್ಕೊಳ, ನೀನು ಇಸ್ಕೊಳ ಅವ್ಳ ಕೈಯಲ್ಲಿ. ತಿನ್ಸೋ ಹಂಗೆ ಒಂಚೂರು ಕಿತ್ತಿಕ್ಕ ಅವಳ ಬಾಯಿಗೆ. ಇನ್ನು ರಾಖಿ ಹಬ್ಬದ ವಿಶೇಷ ಆಗಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ. ವರಮಹಾಲಕ್ಷ್ಮಿ ಹಬ್ಬದ್ದು ಇನ್ನು ಹೂರ್ಣ ಕೂಡ ಮಿಕ್ಕಿತ್ತು ಸ್ವಲ್ಪ, ಹಾಗಾಗಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಅದನ್ನು ಏನು ಮಾಡೋದು ಅಂತ ಅಂದ್ಕೊಂಡು ಸ್ವಲ್ಪನೇ ಹೂರ್ಣ ಇದ್ದಿದ್ದು, ಬಟ್ಲಲ್ಲಿ ಇದೆಯಲ್ವಾ, ಅಷ್ಟೇ ಹೂರ್ಣ ಇದ್ದಿದ್ದು. ಅದನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಹೇಳ್ಬಿಟ್ಟು ಕಾಯಿ ಮತ್ತು ಬೆಲ್ಲನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕಾಯಿ ಒಬ್ಬಟ್ಟು ಥರ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಸೇಮ್ ಕಾಯಿ ಒಬ್ಬಟ್ಟು ಹೇಗಿರುತ್ತೋ ಹಾಗೇ ಇರುತ್ತೆ. ನಾವು ತೆಳ್ಳಗೆ ಮಾಡಿಕೊಂಡ್ರು ಕೂಡ ಅಷ್ಟು ತೆಳ್ಳಗೆ ಬರುತ್ತೆ, ಎಲ್ಲೂ ಕಿತ್ತು ಹೋಗೋದಿಲ್ಲ, ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಹೂರ್ಣ ಎಲ್ಲ ಮಿಕ್ಕಿದಾಗ ಈ ರೀತಿಯೇ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಬಂದುಬಿಟ್ಟು ಈ ಥರ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಒಂದು ಸ್ವಲ್ಪ ಬೆಲ್ಲ ತೊಗೊಳ್ತಾ ಇದ್ದೀನಿ. ಬೆಲ್ಲ ತೊಗೊಂಡ್ಬಿಟ್ಟು ಅದಕ್ಕೆ ನೀರಲ್ಲಿ ಮುಳುಗೋವಷ್ಟು ಮಾತ್ರ ನೀರು ಹಾಕ್ಕೊಂಡ್ಬಿಟ್ಟು ಕನ್ಗಿಸ್ಕೊತೀನಿ ಎಲ್ಲ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಏನಾಗೋದಿಲ್ಲ. ಪಾಕ ಬರಬೇಕು ಆ ಥರ ಎಲ್ಲ ಏನಿಲ್ಲ. ಪಾಕ ಎಲ್ಲ ನೀಟಾಗಿ ಬೆಲ್ಲ ಎಲ್ಲ ಕರಗಿದ್ಮೇಲೆ ಸ್ವಲ್ಪ ಒಂದೆರಡು ಕುದಿ ಬಂದಮೇಲೆ ತುರಿದಿಟ್ಕೊಂಡಿರೋ ಅಂಥ ತೆಂಗಿನಕಾಯಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗೋ ರೀತಿ ಮಾಡ್ಕೊಳ್ಬೇಕು. ಮಿಕ್ಸ್ ಆದಮೇಲೆ ಚೆನ್ನಾಗಿ ಅದೆಲ್ಲ ನೀರಿನ ಅಂಶ ಎಲ್ಲ ಬಿಟ್ಕೊಂಡೆಲ್ಲ ಹಿಂಕೊಳ್ಳುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು.
ಇನ್ನು ಬಂದು ಬೇರೆ ಸ್ವೀಟ್ ಏನಾದರೂ ಮಾಡ್ಬೋದಿತ್ತು, ಬಟ್ ಇತ್ತಲ್ವಾ ವರಮಹಾಲಕ್ಷ್ಮಿ ಹಬ್ಬದ ಸ್ವೀಟು ಚೆನ್ನಾಗಿತ್ತು ಅದು ಕೂಡ. ಹಾಗಾಗ್ಬಿಟ್ಟು ಮಾಡೋಣ, ನನ್ನ ಮಗನೂ ಅಷ್ಟೇ ಮಾಡು ಮಮ್ಮ ಅಂತ ಕೇಳ್ತಾ ಇದ್ದ. ಹಾಗಾಗಿ ಅವನಿಗೆ ಒಬ್ಬಟ್ಟು ಮತ್ತು ಅವನಿಗೆ ಸ್ವಲ್ಪ ಸ್ವೀಟ್ ಅಂದರೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಪಡ್ತಾನೆ. ಹಾಗಾಗಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು, ಜಾಸ್ತಿ ದಿನ ಆದರೆ ಚೆನ್ನಾಗೂ ಇರೋದಿಲ್ಲ. ಫ್ರಿಜ್ಜಲ್ಲಿ ಜಾಸ್ತಿ ದಿನ ಎತ್ತಿಟ್ಕೊಂಡು ತಿನ್ನೋದು ಅಷ್ಟೊಂದು ಚೆನ್ನಾಗೂ ಇರೋದಿಲ್ಲ, ಅದು ಹೆಲ್ತ್ಗೂ ಕೂಡ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ಇದೇ ಕೂಡ ಲೇಟ್ ಅಂತ ಅಂದ್ಕೊಂಡೆ ನಾನು ಮಾಡ್ತಾ ಇದ್ದಿದ್ದು. ಬಟ್ ಇಲ್ಲಿ ಅದಕ್ಕೆ ಸ್ವಲ್ಪ ನಾನು ಇನ್ನೂ ಆ್ಯಡ್ ಮಾಡ್ಕೊಳ್ತೀನಲ್ವ, ಬೆಲ್ಲ ಮತ್ತು ಕಾಯಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿದೆ. ಇನ್ನು ಬಂದು ಪೂರಿ ಮತ್ತು ಅದಕ್ಕೆ ಇಕ್ಕಿದ ಬೇಳೆ ಸಾಂಬಾರು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಪೂರಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಅಂದರೆ ಅದು ಇಕ್ಕಿದ ಬೇಳೆ ಸಾಂಬಾರು ನನಗೆ ತುಂಬ ಇಷ್ಟ. ನಾನು ಯಾವಾಗಲೂ ಮಾಡ್ಕೊಳ್ತಾನೆ ಇರ್ತೀನಿ. ಆ್ಯಂಡ್ ಮತ್ತು ಯಾವಾಗಲಾದರೂ ಇಕ್ಕಿದ ಬೇಳೆ ಸಾಂಬಾರು ಏನಾದರೂ ಮಾಡಿ ಮಿಕ್ಬಿಟ್ರೆ ಅದಕ್ಕೆ ಚಪಾತಿನೋ ಅಥವಾ ಪೂರಿ ಮತ್ತು ದೋಸೆ ಈ ಥರ ಏನಾದರೂ ಇದ್ಬಿಟ್ರೆ ನಾನು ಅದಕ್ಕೋಸ್ಕರ ಅಂತಲೇ ಮಾಡ್ಕೊಳ್ತಾ ಇರ್ತೀನಿ. ತುಂಬ ಚೆನ್ನಾಗಿರುತ್ತೆ ಇಕ್ಕಿದ ಬೇಳೆ ಸಾರು. ಹೇಗೆ ಮಾಡ್ತೀವೋ ಸಾಂಬಾರು ಅದೇ ಕ್ವಾಂಟಿಟೀಲಿ ಅದೇ ರೀತಿಯೇ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಯಾವ ಸಾಗು ಬೇಡ, ಚಟ್ನಿ ಬೇಡ, ಏನು ಬೇಡ ಅದ್ರ ಮುಂದೆ, ಅಷ್ಟು ಚೆನ್ನಾಗಿರುತ್ತೆ. ಬೇಳೆನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಅಂದರೆ ನೀಟಾಗೆಲ್ಲ ಬೇಯಿಸ್ಕೊಂಡು ಬಿಡಬೇಕು, ಕಾಳೆಲ್ಲ ಇರಬಾರ್ದು. ಸ್ವಲ್ಪ ಬೇಯಿಸ್ಕೊಂಡು ಅದಕ್ಕೆ ಬೇಯಿಸ್ಕೊಂಡು ಬಿಟ್ಟರೆ ಪೂರಿಗೆ ಮಾತ್ರ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ನಾವು ಆಲ್ಮೋಸ್ಟ್ ಈ ರೆಸಿಪಿನ ನೈಟ್ ಹೊತ್ತೇ ಮಾಡೋದು ಅಂತಲೇ ಹೇಳ್ಬೋದು. ಯಾಕಂತಂದರೆ ನೈಟ್ ಅಂತ ಅಂದರೆ ಬೆಳಗ್ಗೆ ಹೊತ್ತು ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಮತ್ತು ಅಷ್ಟೊಂದು ಚೆನ್ನಾಗಿರೋ ನಮಗೆ ಅದು ರೂಢಿ ಆಗಿಬಿಟ್ಟೈತೆ. ಯಾವಾಗಲೂ ನೈಟ್ ಮಾಡಿ ರೂಢಿ ಆಗೋಗಿರೋದ್ರಿಂದ ನಾನು ಯಾವಾಗಲೂ ಕೂಡ ನೈಟ್ ಹೊತ್ತೇ ಜಾಸ್ತಿ ಮಾಡೋದಿದ್ದು. ಅದನ್ನು ನಾನು ಶೂಟ್ ಮಾಡಲಿಕ್ಕಾಗಲಿಲ್ಲ, ಯಾಕಂತಂದರೆ ಲೇಟಾಗಿ ಹೋಗಿತ್ತು. ಲಾಸ್ಟಲ್ಲಿ ತೋರಿಸ್ತೀನಿ. ಮತ್ತು ಯಾವಾಗಾದರೂ ನಾನು ಆ ರೆಸಿಪಿ ಮಾಡಿದಾಗ ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇನ್ನು ಒಂದು ಬೆಲ್ಲ ಎಲ್ಲ ನೀಟಾಗಿ ಕುದೀತಾ ಇದೆ. ಕುದಿದ ಮೇಲೆ 1-2 ಕಾಯಿ ಕೂಡ ತುಂಬ ಉಳಿದ್ಬಿಟ್ಟಿದ್ವು. ಯಾಕಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಕಾಯಿ ಇದ್ವು, ಹೊಡೆದಿರೋವಂಥವು, ಪೂಜೆಗೆ ಹೊಡೆದಿರೋವಂಥವು. ಮತ್ತು ಶನಿವಾರ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿತ್ತು ಅಂತ ಹೇಳಿದ್ನಲ್ವಾ, ದೇವಸ್ಥಾನಕ್ಕೆ ಹೋಗಿರೋವು ಕಾಯಿ ಇದ್ವು ಸಿಕ್ಕಾಪಟ್ಟೆ. 1-2 ಕಾಯಿ ಮತ್ತು ಒಂದು 6-7 ಕಾಯಿ ಆಗಿಬಿಟ್ಟಿದ್ವು. ಭಾನುವಾರ ಬಂದು ನಮ್ಮನೆಯವರು ಮನೆ ದೇವ್ರಿಗೆ ಹೋಗಿದ್ರು, ಆಂಜನೇಯ ಸ್ವಾಮಿಗೆ. ಅಲ್ಲೂ ಕೂಡ ಆವಾಗಲೂ ಕೂಡ ಕಾಯಿ ಇದ್ವು. ಮತ್ತು ಊರಲ್ಲಿ ಪೂಜೆ, ನಾನು ಡೈಲಿ ದೇವಸ್ಥಾನಕ್ಕೆ ಹೋಗ್ತೀನಲ್ವ, ಅಲ್ಲೂ ಕೂಡ ಪೂಜೆ ಮಾಡಿಸಿದ್ದೆ. ಸೊ ಅಲ್ಲೂ ಕೂಡ ಕಾಯಿ ಇದ್ವು. ಎಷ್ಟೊಂದು ಕಾಯಿ ಇದ್ಬಿಟ್ಟಿದ್ದು, ಸುಮ್ಮನೆ ವೇಸ್ಟಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮಡಗಿದ್ದೆ. ಹಾಗೆಯೇ ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಟ್ಟು ಹಾಗೆ ಎಲ್ಲ ಇಟ್ಕೊಂಡಿದ್ದೆ. ಇವಾಗ ಅದು ಬೇಕಾಯಿತು. ಸೊ ನನಗೇನು ಪ್ಲಾನ್ ಇರಲಿಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಅಂದ್ಕೊಂಡೆ, ನನ್ನ ಮಗ ಕೂಡ ಒಬ್ಬಟ್ಟು ಮಾಡಮ್ಮ ಅಂತ ಹೇಳ್ತಾ ಇದ್ದೆ. ಯಾಕಂತಂದರೆ ನಾನು ಹಬ್ಬದ ದಿನ ಸ್ವಲ್ಪನೇ ಮಾಡಿದ್ದು, ಜಾಸ್ತಿ ಮಾಡಲಿಕ್ಕಾಗಲಿಲ್ಲ. ಪಾಪು ಎಲ್ಲ ಇಟ್ಕೊಂಡು ಜಾಸ್ತಿ ಕೂಡ ಮಾಡಲಿಕ್ಕಾಗಲಿಲ್ಲ, ಲೇಟ್ ಬೇರೆ ಆಗೋಗ್ಬಿಟ್ಟಿತ್ತು. ಹಂಗಾಗ್ಬಿಟ್ಟು ಎತ್ತಿಟ್ಬಿಟ್ಟಿದೆ. ಅದು ಇವಾಗ ಯೂಸ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಬಂದು ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ನೀಟಾಗಿ ಒಂದು ಕಡಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಅದು ಎಲ್ಲ ಸ್ಮೆಲ್ಲೆಲ್ಲ ಹೋಗಬೇಕು. ಚೆನ್ನಾಗೆಲ್ಲ ಬೆಲ್ಲದಲ್ಲಿ ಪಾಕ ಇರುತ್ತಲ್ವ, ಸೊ ಅದರಲ್ಲೆಲ್ಲ ನೀಟಾಗೆಲ್ಲ ಬೆಂದ್ಕೊಂಡ್ರೆ ಕಾಯಿ ಕಿತ್ತೋಗಲ್ಲ. ನಾವು ಹೆಂಗೆ ಬೇಕಾದರೂ ಎಳ್ಕೊಬೋದು, ಎಷ್ಟು ಇದ್ರ ಬೇಕಾದರೂ ಎಳ್ಕೊಂಡು ಕಾಳು ಒಬ್ಬಟ್ಟು ಥರ ಕಿತ್ತೋಗಲ್ಲ. ಕಾಯಿ ಒಬ್ಬಟ್ಟು ಥರನೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಕ್ಕತ್ತಾಗಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಈ ರೀತಿ ಎಲ್ಲ ನೀಟಾಗಿ ಆದಮೇಲೆ ಹೂರಣ ಇರುತ್ತಲ್ವ, ಆ ಹೂರಣನೂ ಕೂಡ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಹಾಗೆ ಇಮಿಡಿಯೇಟ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಸೊ ಅದು ಫ್ರಿಜ್ಜಲ್ಲಿ ಇಕ್ಕಿದ್ಮೇಲೆ ಸ್ವಲ್ಪ ಸ್ವೀಟ್ನೆಸ್ ಕಮ್ಮಿ ಆಗಿಬಿಟ್ಟಿರುತ್ತೆ. ಹಾಗಾಗ್ಬಿಟ್ಟು ಬೆಲ್ಲ ಹಾಕಿರ್ತೀನಲ್ವ, ಸೊ ಈ ಥರ ಬಿಸಿ ಮಾಡ್ಕೊಂಡ್ಬಿಟ್ರೆ ಅದು ಕೂಡ ನೀಟಾಗಿ ಚೆನ್ನಾಗಿರುತ್ತೆ, ಮತ್ತು ಬೇಗ ಹಳಸೋಗೋದು ಇಲ್ಲ. ಫ್ರಿಜ್ಜಲ್ಲಿ ಇಕ್ಕಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಆ ಪಾಕದಲ್ಲೆಲ್ಲ ಸ್ವಲ್ಪ ಇದಾದರೆ ಬೆಂದ್ಕೊಂಡ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು 1-2-3 ದಿನ ಇಟ್ಕೊಂಡು ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಕಾಯಿ ಒಬ್ಬಟ್ಟೇನು 1-3-4 ದಿವಸ, 1 ವಾರಗಟ್ಟಲೆ ಅದನ್ನು ಬಿಸಿಲಲ್ಲಿ ಒಣಗಿಸ್ಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ತುಂಬ ತೆಳ್ಳಗಿರುತ್ತಲ್ವ ಕಾಯಿ ಒಬ್ಬಟ್ಟು, ತುಂಬ ಗಟ್ಟಿ ಇರೋದಿಲ್ಲ, ತೆಳ್ಳಗಿರುತ್ತೆ. ಈಗ ಮಾಮೂಲಿ ಮದುವೆ ಮನೇಲಿ ಆ ಥರ ಎಲ್ಲ ಮಾಡೋರು ಸ್ವಲ್ಪ ಗಟ್ಟಿಗೆ ಮಾಡಿರ್ತಾರೆ, ಮಂದವಾಗಿ.
ಮನೇಲಿ ನಾವು ಎಷ್ಟು ಬೇಕಾದರೂ ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೋದು. ತೆಳ್ಳಗೆ ಮಾಡಿದ್ರೆ ಬಿಸಿಲಲ್ಲೆಲ್ಲ ಹಳ್ಳಿಗಳ ಕಡೆ ಒಣಗಿಸ್ಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಥರ ಎಲ್ಲ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ. ಅಷ್ಟು ಇರಲಿಲ್ಲ, ಸಾಕಾಯಿತು ನಮಗೆ, ಒಂದೆರಡು ದಿವಸಕ್ಕೆ ಆಗೋಷ್ಟು ಇತ್ತು. ಸೊ 2 ದಿವಸ ಇಟ್ಕೊಂಡು ಕೂಡ ತಿನ್ಬೋದು ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅಷ್ಟರಲ್ಲಿ ಅಮ್ಮ ಕೂಡ ಒಂದು ರೌಂಡ್ ಮಲ್ಕೊಂಡಿದ್ಲು, ಆಮೇಲೆ ಎದ್ದುಬಿಟ್ಟಿದ್ದಾಳೆ. ನಮ್ಮನೇಲಂತೂ ಕೆಮ್ಮು ಯಾರಿಗೂ ಕಮ್ಮಿನೇ ಆಗಿಲ್ಲ ಅಂತ ಹೇಳ್ಬೋದು. ಈ ನೆಗಡಿ ಕೆಮ್ಮು ಬಂದುಬಿಟ್ರೆ ಅಪ್ಪ ಎಷ್ಟು ಕಮ್ಮಿ ಆಗೋದೇ ಇಲ್ಲ, ಸಾಕಾಗೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ನನಗೂ ಅಷ್ಟೇ ಇನ್ನೂ ಕಮ್ಮಿನೇ ಆಗಲಿಲ್ಲ. ವಾಯ್ಸ್ ಇನ್ನೂ ಕರ ಕರ ಅಂತಲೇ ಅಂತಿದೆ, ಅದು ನೀಟಾಗಿ ಸ್ಪಷ್ಟವಾಗಿ ವಾಯ್ಸೇ ಬರ್ತಾಯಿಲ್ಲ. ಸೊ ವಾಯ್ಸ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ಗೆ ವಿಡಿಯೋ ಕೂಡ ಮಾಡಲಿಕ್ಕೂ ಆಗ್ತಾಯಿಲ್ಲ. ಸೊ ಮಾಡದೇ ಇರೋದಕ್ಕೂ ಆಗೋದಿಲ್ಲ, ಹಾಗಾಗ್ಬಿಟ್ಟು ಪರವಾಗಿಲ್ಲ ಈಗ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋನ ಹಾಕ್ತಾಯಿದ್ದೀನಿ ಒಂದೊಂದೇ. ಇದು ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗೆ ಬರ್ತಿದೆ ಅಂತ ಹೇಳ್ಬಿಟ್ಟು. ಅದು ಒಂದು ಪೇಪರ್ ನಾನು ಬಾಳೆ ಎಲೆ ಆಗಿರ್ಬೋದು ಮತ್ತು ಯಾವುದೇ ಬಟರ್ ಪೇಪರ್ ಆಗಿರ್ಬೋದು ಯಾವುದು ಕೂಡ ನಾನು ಯೂಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಮನೇಲಿ ಇದು ಎಷ್ಟೊಂದು ಕವರೆಲ್ಲ ಇರುತ್ತೆ, KG ಕವರ್ಗಳು, ಏನಾದರೂ ಸಕ್ಕರೆ ಅಂತೆ ಮತ್ತು ಆ ಥರ ಏನಾದರೂ ತಂದಿರ್ತೀವಲ್ವ ಗ್ರಾಸರಿಗಳು, ಅದೇ ಕವರ್ಗಳು ಮಸ್ತಾಗಿರುತ್ತೆ KG ಕವರ್ಗಳು. ಸೊ ಅದನ್ನೇ ಹಾಕ್ಕೊಂಬಿಟ್ಟು ಯೂಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು, ಎಲ್ಲೂ ಹೊರದೋಗಲ್ಲ. ನಾನು ಎಲ್ಲ ಟೈಮಲ್ಲೂ ಅದೇ ಥರನೇ ಮಾಡ್ಕೊಳ್ಳೋದು. ಬಾಳೆ ಎಲೆ, ಬಟರ್ ಪೇಪರು ಈ ರೀತಿ ಎಲ್ಲ ನಾನೇನು ತರಲಿಕ್ಕೆ ಹೋಗ್ತಾರೋದು ಇಲ್ಲ, ನಾನು ಮತ್ತೆ ಆ ಥರದ್ರ ಮೇಲೆ ಮಾಡ್ಕೊಳ್ಳೋದು ಇಲ್ಲ. ಚೆನ್ನಾಗಿ ಬರುತ್ತೆ. ಈ ಒಂದ್ರ ಮೇಲೊಂದು ಕವರ್ ಹಾಕ್ಕೊಂಡ್ಬಿಟ್ಟು ತಟ್ಕೊಂಡ್ರೆ ಕೈಯಲ್ಲಿ ಅದನ್ನು ಎತ್ತಿ ಹಾಗೇ ಹೆಂಚಿನ ಮೇಲೆ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಸುಮ್ಮನೆ ಅದೆಲ್ಲ ಎಂತಕ್ಕಲ್ವಾ ಅಂತ ಹೇಳ್ಬಿಟ್ಟು ನಾನು ಮಾಡೋದಕ್ಕೆ ಹೋಗಲ್ಲ. ಅದೆಲ್ಲ ತೊಗೊಂಡು ಬಂದು ಒಬ್ಬಟ್ಟು ಮಾಡಿದ್ದಾದಮೇಲೆ ಸ್ವಲ್ಪ ಬೇಗನೆ ಮಾಡ್ಕೊಂಡ್ಬಿಟ್ಟೆ. ಮಾಡಿದ್ದಾದಮೇಲೆ ಇನ್ನು ಪೂರಿ ಬೇರೆ ಮಾಡ್ಕೊಳ್ಬೇಕಿತ್ತಲ್ವ. ಸೊ ಇಷ್ಟಕ್ಕೆ ನನಗೆ ಸಾಕೇ ಆಗೋಯಿತು ಅಮ್ಮಗೆ ಹಿಡ್ಕೊಂಡು ಮಾಡೋದಕ್ಕೆ. ಪೂರಿ ಕ್ಲಿಪ್ಪಿಂಗ್ಸು ಮತ್ತು ಇದ್ರದ್ದು ಇದ್ಕಿದ ಬೆಳೆ ಸಾಂಬಾರು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ಲಿಕ್ಕೆ ಆಗಲೇ ಇಲ್ಲ ನನ್ನ ಕೈಯಲ್ಲಿ. ಸೊ ಹಾಗಾಗಿಬಿಟ್ಟು ಇದಿಷ್ಟೇ, ನಾನು ಜಾಸ್ತಿ ಏನು ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಪೂರಿನೂ ಕೂಡ ಅವತ್ತಿಗೆ ನೈಟಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದು ಅಷ್ಟೇ, ಜಾಸ್ತಿ ಎಲ್ಲ ಏನು ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಜಾಸ್ತಿ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳೋದು ಅಷ್ಟೊಂದೇನು ಚೆನ್ನಾಗಿರಲ್ಲ ಮಕ್ಕಳಿರೋ ಮನೆಯಲ್ಲಿ. ಸೊ ಯೂಸ್ ಮಾಡೇ ಬಿಡ್ತೀವಿ ಒಂದೊಂದು ಸರಿ. ಹಾಗಾಗಿ ಸೊ ಅವ್ರಿಗೂ ಕೂಡ ಈಗ ವೆದರ್ ಚೆನ್ನಾಗಿಲ್ಲದೆ ಇರೋದ್ರಿಂದ ಹೆಲ್ತ್ಗೂ ಕೂಡ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋದು. ನಾನು ಜಾಸ್ತಿ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಈ ರಾಖಿ ಹಬ್ಬ ನನಗೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮೊದಲನೇ ರಾಖಿ ಹಬ್ಬ ಇದು. ಯಾರಿಗೆ ತಾನೇ ಇಷ್ಟ ಇರಲ್ಲ ತನ್ನ ಮಕ್ಕಳು ರಾಖಿ ಕಟ್ಟೋದು ಅದೆಲ್ಲ. ಹಾಗಾಗಿ ನಾನು ಈ ವರ್ಷನ ಮರೀಲಿಕ್ಕೆ ಆಗೋದಿಲ್ಲ. ಸೊ ಪ್ರಪಂಚದಲ್ಲಿ ಪವಿತ್ರವಾದ ಬಂಧನ ಅಂತ ಅಂದರೆ ಅದು ರಕ್ಷಾಬಂಧನ ಅಂತಲೇ ಹೇಳ್ತಾರೆ. ಸೊ ನನಗೆ ನನ್ನ ತಮ್ಮ ಇರೋದ್ರಿಂದ ಸೊ ನನ್ನ ತಮ್ಮಂಗೆ ರಾಖಿ ಕಟ್ತೀನಿ. ಬಟ್ ಅವತ್ತು ನಾನು ಕಟ್ಟೋಕ್ಕಾಗಲಿಲ್ಲ, ಅದು ಮಾರನೇ ದಿನ ಬಂದಿದ್ದೆ. ಸೊ ಅದನ್ನು ಕಟ್ಟಿದ್ದೀನಿ. ಸೊ ಆ ಒಂದು ವ್ಲಾಗ್ನ ನಾನು ಮತ್ತೆ ಈ ವ್ಲಾಗ್ನ ಅಪ್ಲೋಡ್ ಮಾಡಿದ್ದಾದಮೇಲೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ನನಗೇನು ಗಿಫ್ಟ್ ಕೊಟ್ಟ ನನ್ನ ತಮ್ಮ ಅವತ್ತೇ ಬಂದಿದ್ದ ಅಂತ, ಯಾರು ನನ್ನ ತಮ್ಮ ಅಂತ ಎಲ್ಲ ತಿಳಿಸ್ತೀನಿ. ಇನ್ನು ನನ್ನ ಮಕ್ಕಳದು ಕಟ್ಟಿಸ್ಬೇಕಾದ್ರೆ ನನಗೆ ತುಂಬ ಖುಷಿ ಆಗ್ತಿತ್ತು ಮತ್ತು ತುಂಬ ಹೆಮ್ಮೆ ಕೂಡ ಆಗ್ತಾಯಿತ್ತು. ನನ್ನ ಮಕ್ಕಳು ಇನ್ನು ಚಿಕ್ಕ ಮಕ್ಕಳು ಇರೋದ್ರಿಂದ ನನ್ನ ಮಗ ಅವನ ತಂಗಿನ ಎಷ್ಟು ಕೇರ್ ಮಾಡ್ತಾನೆ ಅಂತ ಅಂದರೆ, ಒಂಥರ ಹೊಟ್ಟೆ ಕೈ ಹಾಕ್ಕೊಂಡು ಎಲ್ಲಾದರೂ ಆಚೆ ಮೆಟ್ಲತ್ತ ಹೋಗಿದ್ರೆ ಮತ್ತು ಏನಾದರೂ ಬಾಯಿಗೆ ಇಕ್ಕೊಂಡ್ರೆ ಅಲ್ಲೇ ತೆಗಿಯೋದು, ಅಥವಾ ಅಮ್ಮ ತಿಂದ್ಬಿಟ್ಲು ಪಾಪ ಅಂತ ಹೇಳೋದು, ಅಮ್ಮ ತಿಂತಾ ಇದ್ದಾಳೆ ಅಂತ ಹೇಳೋದು. ಈ ರೀತಿ ಎಷ್ಟು ಕೇರ್ ಮಾಡ್ತಾನೆ ಅಂತ ಅಂದರೆ ಅದು ಆಟೋಮೆಟಿಕ್ಕಾಗಿ ಬ್ಲಡ್ಡಲ್ಲಿ ಬಂದ್ಬಿಡುತ್ತೆ ಅಂತ ಅನಿಸುತ್ತಲ್ವಾ, ಅಣ್ಣ ತಂಗಿ ಬಾಂಧವ್ಯ ಅನ್ನೋದು. ಇನ್ನು ಹಾಗೆ ಅವರಿಬ್ಬರು ಜಗಳ ಕೂಡ ಆಡ್ತಾ ಇರ್ತಾರೆ. ಅಮ್ಮನೇ ಜಾಸ್ತಿ ಹೊಡಿತಾ ಇರ್ತಾಳೆ, ನನ್ನ ಮಗ ಹೊಡೆಸ್ಕೊತಾ ಇರ್ತಾನೆ. ದೊಡ್ಡವರು ಹಾಗೆ ಅಲ್ವಾ, ಸ್ವಲ್ಪ ಎಲ್ಲನೂ ಅನುಸರಿಸ್ಕೊಂಡು ಹೋಗ್ತಾರೆ. ಚಿಕ್ಕವರು ಸ್ವಲ್ಪ ಚೂಟಿ ಇರ್ತಾರೆ ಅಂತ ಹೇಳ್ತಾರಲ್ವ, ಹಾಗಾಗಿ. ಇನ್ನು ಅಣ್ಣ ತಂಗಿ ಅಂತ ಅಂದರೆ ತಂಗಿದಿರೆಲ್ಲರೂ ಆಲ್ಮೋಸ್ಟ್ ಚೂಟಿಯಾಗೇ ಇರ್ತಾರೆ. ಅಣ್ಣಂದಿರನ್ನ ತಲೆ ಮೇಲೆ ಹತ್ತಿ ಕೂತ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿರುತ್ತೆ ಅಣ್ಣ ತಂಗಿ ಬಾಂಧವ್ಯ, ಆ ಸೆಂಟಿಮೆಂಟು, ಆ ಪ್ರೀತಿ ಎಲ್ಲನೂ ಕೂಡ ನನಗೆ ನನ್ನ ಮಕ್ಕಳು ಆಗಿರೋದ್ರಿಂದ ಸೊ ಅವರಲ್ಲಿ ನಾನು ಕಾಣ್ತಾ ಇದ್ದೀನಿ. ನನಗೆ ನನ್ನ ತಮ್ಮ ಇರೋದ್ರಿಂದ ಸೊ ನನ್ನ ತಮ್ಮನೂ ಹಾಗೇನೆ, ಅವನೇ ಮೇಲ್ಗೈ ನಾನೇ ಕೆಳಗೆ ಅಂತ ಹೇಳ್ಬೋದು. ಯಾಕಂತಂದರೆ ದೊಡ್ಡವರೆಲ್ಲ ಅನುಸರಿಸ್ಕೊಬೇಕಲ್ವಾ, ಹಾಗಾಗಿ ಅಂತ. ಇದಾಗಿತ್ತು ಇವತ್ತಿನ ಒಂದು ನನ್ನ ಪುಟ್ಟ ವ್ಲಾಗ್. ನನ್ನ ಮಕ್ಕಳದು ಮೊದಲನೇ ವರ್ಷದ ರಕ್ಷಾಬಂಧನ ನನಗಂತೂ ತುಂಬ ಖುಷಿ ಕೊಡ್ತು, ತುಂಬ ಸ್ಯಾಟಿಸ್ಫೈ ಅಂತ ಅನ್ನಿಸ್ತು. ಸೊ ನನಗೆ ಏನೋ ಒಂಥರ ಖುಷಿ ಆಯಿತು ಅವ್ರು ರಾಖಿ ಕಟ್ಟೋದನ್ನ ನೋಡಿಬಿಟ್ಟು. ಸೊ
ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋನ ನೋಡಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಿದ್ದರೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತು ಪ್ಲೀಸ್ ಎಲ್ಲರೂ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಮತ್ತು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿದ್ರೆ ನಮಗೂ ಖುಷಿ ಆಗುತ್ತಲ್ವಾ. ಸೊ ನಮ್ಮ ವೀಡಿಯೋನೂ ಕೂಡ ಜನರಿಗೆ ರೀಚ್ ಆಗ್ತಿದೆ ಅನ್ನೋದು ನಮಗೂ ಗೊತ್ತಾಗಬೇಕಲ್ವಾ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ವೀಡಿಯೋ ನೋಡಿ ಅಂತ ಕೇಳ್ತೀನಿ. ಸೊ ಇದಾಗಿತ್ತು ನನ್ನ ಒಂದು ವ್ಲಾಗ್. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.